ಸಚಿನ, ಸಚಿನ್, ಇಲ್ಲಿ ಇಲ್ಲಿದ್ದೀನಿ ನೋಡಿ. ಈ ರೂಮಾ? ಕರ್ದಿದ್ದು ಕೇಳ್ತದನಂತೆ ನಾನು. ಸಚಿನ್ ಇಲ್ಲೇ. ಓ, ಸಚಿನ್ ಬಂದೇನ. ಒಂದಿಷ್ಟು ಪುರಾಣ ಕುಯ್ಯ ಕತೆ. ಈಗ ಸುಮ್ಮನೆ ಮಲ್ಕಿದ್ದೀನಿ. ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ. ಎಷ್ಟು ದಿವಸ ಇರ್ತೀಯ? ಹೇಳಿಕೆ ಹೋಗು. ನಂಗೆ ಗೊತ್ತು ಏನು ಮಾಡಬೇಕು ಅಂತ. ನನ್ನ ಗೋಲ್ಡ್ ನಿಂಗೆ ಸಿಕ್ಕಬೇಕಿತ್ತು, ಅವಾಗ ಗೊತ್ತಾತಿತ್ತು. ಹೆಂಡ್ತಿ ದುಡಿತದೆ ಲಕ್ಷಗಟ್ಟಲೆ, ಕೆಂಡಾಗೆಲ್ಲ ತಂದು ಕೊಡ್ತದೆ. ಹಾಗಾಗಿ ನಿಂಗೇನು ತಲೆ ಬಿಸಿ ಇಲ್ಲ. ದುಡ್ಡಿನ ತಲೆ ಬಿಸಿಗಿಂತ ಹೆಚ್ಚು ಮನುಷ್ಯರಿಗೆ ಯಾವ್ದದೆ? ದುಡ್ಡೊಂದಿದ್ರೆ ಎಂತ ಬೇಕಾದ್ರೂ ಮಾಡ್ಬೋದು. ನನ್ನ ಹಣೆ ಬರೋಕ್ಕೆ ಅದೇ ಇಲ್ಲ. ಅಲ್ಲ ಅಪ್ಪ, ನಾನು ಇಲ್ಲೇ ಆಚೆಗಿಂದ ಹೋಗಿನಿ. ಸುಮಾರು ಹೊತ್ತಾತು ನಾನು ಬಂದು. ಅಲ್ಲ, ರಿಸೆಪ್ಷನಿಸ್ಟ್ ಹೇಳ್ತು. ನಾನು ಯಾವುದೋ ಯೋಚನೆ ಮಾಡ್ತಾ ಆ ಕಡೆ ಹೋಗೀನಿ. ಇರಲಿ ಬಿಡಿ, ನೀವು ಕರೆದಿದ್ದು ಒಳ್ಳೇದಾಯ್ತು. ಎಂತ ಮಾಡ್ತಾನೆ? ಇದು ಡಿಸ್ಚಾರ್ಜ್ ಯಾವತ್ತು ಅಂತ ಏನಾದ್ರು ಹೇಳಿದ್ರಾ? ಮಾಡೋದೆ ಅಂತ ಮಲ್ಕಿಂದಾನೆ. ಬೇಕಾದಾಗ ಎಂತ ಬೇಕು ಅಂಥೇಳಿ ಹೇಳ್ತಾನೆ. ಡಾಕ್ಟ್ರು ಬೇಡ ಅಂತ ಹೇಳ್ಯಾರೆ ಅಂದರೂ ಕೇಳಲ್ಲ. ಇಲ್ಲ, ನಂಗೆ ಹೊಟ್ಟೆಲಿ ಹಂಗಾಗ್ತದೆ ಹಿಂಗಾಗ್ತದೆ ತಗೋಬಲ್ಲಿ ಅಂತ. ಒಬ್ಬ ಹುಡುಗ ಪಾಪ ಯಾವ್ದು ನೋಡಿದ್ರು ಸತ್ಯ ಅಂತ ನಂಬ್ತಾನೆ. ಹೋಗೇನೀಗ ತರಕ್ಕೆ. ಇನ್ನು ಎಂತೆಂತ ಹೇಳಿದ್ನ. ಯಾರು? ಯಾವ ಹುಡುಗ? ಅದೇ ಸರಿತನ ತಂಗಿ ಗಣ್ಣ ರಾಕೇಶ. ಪಾಪ ಅವತ್ತು ಅವನಿಗೆ ಫೋನ್ ಮಾಡಿದ್ದಲ್ಲ. ಫೋನ್ ಮಾಡಿ ಅವ್ನು ಕರ್ಕೊ ಬಂದಾನೆ. ಹೋಗ, ನಾ ಇರ್ತೀನಿ, ನೀವು ಹೋಗು ಮನೆಗೆ ಅಂದರೂ ಕೇಳಲ್ಲ ಪಾಪ ಹುಡುಗ. ನೀವೊಬ್ಬರು ಹೆಂಗೆ ಓಡಾಡ್ತೀರಿ ಮಾವ, ನಾನು ಇರ್ತೀನಿ, ನನಗೇನು ತೊಂದರೆ ಇಲ್ಲ ಅಂತಾನೆ. ಒಟ್ಟು ದೇವ್ರದನೆ ಅನ್ನೋಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಹಿಂಗೆ ಬಂದು ಆಸ್ಕಾರ ಆಗೋದು. ಅವನು ಬರಲ್ಲ ಅಂದ್ರೆ ನಾನು ಎಂತ ಮಾಡಬೇಕಿತ್ತ? ಮೊನ್ನೆ ಇನ್ನು ಮನೆಗೆ ಹೋಗಿ ಅಡಿಕೆ ಸ್ವಲ್ಪ ಕೊಟ್ಟು ಅದನ್ನೇ ತಗೊಬರೋದು ಅಂತ ಇದ್ದೆ. ಅಷ್ಟೊತ್ತಿಗೆ ಅವನೇ ಹೇಳ್ದ, ಬೇಡ, ನಾನು ದುಡ್ಡು ಕೊಡ್ತೀನಿ, ನಿಮ್ಗಷ್ಟು ಕೊಡಲೇಬೇಕು ಅನ್ಸಿದ್ರೆ ಆಮೇಲೆ ಕೊಡ್ಬೋದಿ ಅಂಥೇಳಿ. ಏನು ನೀರು ಖರ್ಚು ಮಾಡ್ದಂಗೆ ಮಾಡೇನೆ ದುಡ್ಡು. ಮೆಡಿಸನ್ನಿಗಿಂತ ಇವನಿಗೆಲ್ಲ ತಂದು ಕೊಟ್ಟಿದ್ದೇ ಜಾಸ್ತಿ ಆಗಿದೆ. ಯಪ್ಪ, ಅದೇನೋ ಬಂಡ ಜನ್ಮ ಬಂದು ಹೋಗ್ಯದೋ ಅವನಿಗೀಗ. ಬತ್ತ ಭಾಳ ಇದಾಗ್ಯನಪ್ಪ. ಎಂತಕ್ಕಂತ ಗೊತ್ತಿಲ್ಲ. ಮತ್ತೆ ಎಂತಕ್ಕೆ ಅಮ್ಮ? ನೀವು ಕೊಟ್ಟು ಸಲಿಗೆ ಹೆಚ್ಚಾಗಿದೆ. ನೀನು ಮಾಡಿದ್ದೆ ಸರಿ ಅಂತ ಹೇಳಿದ್ದು ಹೆಚ್ಚಾಗಿದೆ, ಅದಕ್ಕೆ ಹಂಗೆ ಮಾಡ್ತಾನವ. ನಾನು ಹೇಳೋದಾದ್ರೆ ಆಸ್ಪತ್ರೆಗೆ ಕರ್ಕೊ ಬರೋಕ್ಕೆ ಹೋಗಬಾರ್ದಿತ್ತು. ಬಾಯಲ್ಲಿ ಹೇಳಕ್ಕೆ ಸುಲಭನಾ ಸಚಿನ್? ಅವೆಲ್ಲ ಬಾಯಲ್ಲಿ ಹೇಳಕ್ಕೆ ಸುಲಭ. ಹೇಳಿದೆ ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಹೋಗಬಾರ್ದಿತ್ತು ಅಂತ. ನೀನೆಂತ ಅಲ್ಲಿಂದ ಬಂದೆ? ಸುದ್ದಿ ಕೇಳಿದ ಕೂಡಲೇ ಅಲ್ಲಿಂದ ಎಂತಕ್ಕೆ ಬಂದೆ ಹೇಳು? ಅಣ್ಣನೋ ಏನೋ ಅಂತ ಒಂಚೂರು ನೋಡ್ಕಿ ಬರೋಣ ಅಂತ ನಿಂಗೆ ಅನ್ನಿಸ್ತಾ ಇಲ್ಲ? ನಂಗೆ ಅವಾಗ ಹೆಂಗಾಗಿರ್ಬೇಕಾ? ರಾಕೇಶ ಫೋನ್ ಮಾಡೇನೆ, ಇಲ್ಲಿ ಕಾರಲ್ಲಿ ಕೂರಿಸ್ಕೊಂಡಿನಿ ಬೊಲ್ಲಿ ಅಂತ ಅದನೆ. ಈಸ ಅನ್ನಿಸ್ಕೊಂಡದೆ. ಏನು ಮಾಡ್ತಿ ಹೇಳು? ಕೈ ಕಾಲೇ ತರಗುಟ್ಟು ಹೋದು ನನ್ನ. ಆ ಹುಡುಗನೇ ಧೈರ್ಯ ಹೇಳಿ ಬೊಲ್ಲಿ ನಾನಿದ್ದೀನಿ ಅಂತ ಹೇಳಿ ಅಂತೂ ಕರ್ಕೊಬಂದೆ. ನನಗೂ ಅದೇ ಥರ ಸಿಟ್ಟು ಬರ್ತದೆ. ಅವೆಲ್ಲ ಬಾಯಲ್ಲಿ ಹೇಳಕ್ಕೆ ಸುಲಭನಾ? ಇದರಲ್ಲಿ ಇದ್ದು ನೋಡ್ಬೇಕು ಏನಾಗ್ತದೆ ಜೀವನದಲ್ಲಿ ಅಂತ. ಬಿಡು ಬಾ, ನಂಗೆ ಒಳಗೆ ಬರೋಕ್ಕೆ ಒಂಥರ ಆಗ್ತದೆ. ನಾನು ಆ ಹುಡುಗಿದ್ದಾಗೆ ಅಂತ ಒಳಗೆ ಹೋಗ್ತೀನಿ, ಇಲ್ದಿರು ಹೋಗೋದೇ ಇಲ್ಲ ನಾನು. ಇಲ್ಲೇ ಕೂತ್ಕೊಂಡಿರೋದು. ಡಾಕ್ಟ್ರ್ ಯಾರು ಎಂತಾರು ಮತ್ತೆ ಕೇಳ್ತಾರೇನೋ ಅಂತ. ನಡಿ ಒಳಗೆ ನಡಿ. ನೋಡೋಕೆ ಬಂದಿದ್ದು ನನ್ನ, ಇವ್ರದ್ದೇ ಮಾತುಕತೆ ಹೊರಗಡೆ. ವಾಗೇಶಣ್ಣ, ಎಂತ ಇಷ್ಟೊತ್ತಿನಲ್ಲಿ ಎಂತ ನಿದ್ರೆ ಮರಯ್ಯ? ಏಯ್ ವಾಗೇಶಣ್ಣ. ಯಾರು? ಸಚಿನ್ನನ? ಎಷ್ಟೊತ್ತಿನಲ್ಲಿ ಬಂದು ಸುಮಾರು ಹೊತ್ತಾತ. ನಂಗೆ ಒಂಥರ ಅಲ್ಲೇ ನಿದ್ರೆ ಮರಯ್ಯ. ಮಾತ್ರೆ ಎಲ್ಲ ತಗೋತೀನಲ್ಲ, ಅದಕ್ಕೇನಾ? ಯಾರು ಸಚಿನ್ನನ ಅಂತ ಕೇಳ್ತೀಯಲ್ಲ? ನಾನು ಗುರ್ಸಿಗದೆ ಇದ್ದಷ್ಟು ಏನಾರು ಇದಾಗ್ಯದನ? ಅದು ಯಾವ ಥರ ಮರಯ್ಯ? ಅದು ಗನಗೆ ಇದ್ದೀಯಾ ಅಂಥೇಳಿ ನಾ ಫೋನ್ ಮಾಡಿದಾಗೆಲ್ಲ ಸುಮಾರು ಸತಿ ಫೋನ್ ಮಾಡಿದ್ದೆ. ಗನಗಿದ್ದೀಯಾ ಅಂದ್ರಪ್ಪ. ಈಗ ಅದು ಯಾವ ಥರ ನಿದ್ರೆ ಬಂತು ಮರಯ್ಯ?
ಇಷ್ಟು ಕರೆದ್ರೂ ಕೇಳದೆ ಇದ್ದಷ್ಟ. ಹೇಳ್ತಾರೆ, ಹೇಳೋರಿಗೇನಾಗಬೇಕು, ಗನಗದನೆ ಅಂತಾರೆ. ನನ್ನ ಹೊಟ್ಟೆ ಒಳಗೆ ಎಷ್ಟು ನೋವು ಸಂಕಟ ಆಗ್ತದೆ ಅಂತ ನಂಗೆ ಮಾತ್ರ ಗೊತ್ತು. ಎಷ್ಟು ಬೆರ್ಮೆತಿ ಅದು ಅನುಭವಿಸಿದ್ರೆ ಗೊತ್ತಾಗೋದು. ಎಲ್ಲರಿಗೂ ಹೇಳಕ್ಕೆ ಸುಲಭ, ಅವ್ರವ್ರಿಗೆ ಆಗಬೇಕಿತ್ತು, ಅವಾಗ ಗೊತ್ತಾತಿತ್ತು. ಅವ್ರವ್ರಿಗೆ ಆಗೋದು ಹೆಂಗೆ ಆಗ್ತದೆ? ಆ ಥರ ಏನಾರು ಮಾಡ್ಕೊಂಡ್ರೆ ಆಗ್ತದೆ ಅಷ್ಟಯ್ಯ. ನಿಂಗೆ ಯಾರು ಹೇಳಿದ್ರ? ವಿಷ ಕುಡಿ ಅಂತ ಹೇಳಿದ್ರನ ಯಾರು? ಗೊತ್ತಿರಲ್ಲ ನಿಂಗೆ ವಿಷ ಕುಡಿದ್ರೆ ಏನಾಗ್ತದೆ ಅಂತ ಗೊತ್ತಿರಲ್ಲ? ಅಷ್ಟು ಸಣ್ಣವನ ನೀನು? ಅದೇನು ಚಾಕ್ಲೇಟು ಅಂದ್ಕೊಂಡ? ಕುಡಿದ್ಮೇಲೆ ಅನುಭವಿಸ್ಬೇಕೀಗ. ನೀನೇ ಮಾಡ್ಕೊಂಡಿದ್ದು, ಯಾರೇನು ಬಂದು ನಿನ್ನ ಬಾಯಿ ಕಳಿಸಿ ಹುಯ್ಲಲ್ಲ, ನೀನೇ ಹುಯ್ಕೊಂಡಿದ್ದಲ್ಲ, ಈಗ ಅನುಭವಿಸು. ಸಚಿನ, ಹಿಂದು ಮುಂದು ಒಂದು ಗೊತ್ತಿಲ್ಲದೆ ಮಾತಾಡಬೇಡ. ನಾನು ಏನು ಸುಮ್ಮನೆ ಹಿಂಗೆ ಮಾಡಿದ್ದಲ್ಲ, ಇನ್ನೇನು ಮಾಡೋದು? ಬದುಕೋ ದಾರಿನೇ ಇಲ್ಲ, ಮನೆಯಿಂದ ಹೊರಗೆ ಹೊರಡಂಗಿಲ್ಲ, ಬಂದು ಅಡ್ಡ ಹಾಕ್ತಾರೆ. ಮನೆ ಒಳಗೆ ನೋಡಿದ್ರೆ ನನ್ನ ಮಾತಿಗೆ ಒಂದು ಕಾಸಿನ ಕೊಡಿಯಷ್ಟು ಬೆಲೆ ಇಲ್ಲ. ಎಲ್ಲ ಅವ್ರವ್ರು ಹೇಳ್ದಂಗೆಯ್ಯ. ಈಗೀಗ ಬಂದಳು ಮನೇಲಿ ಸರಿ ತೆಗಿದ್ದಷ್ಟು ಬೆಲೆ ನನಗಿಲ್ಲ. ಅಪ್ಪ ಕೂಡ ಏನಾದರೂ ಅದನ್ನು ಕೇಳೇ ಮಾಡೋದು, ಅದು ಹೇಳ್ದಂಗೆ ಆಗೋದು. ಮನೇಲೊಬ್ಬ ಕೆಲಸದ ಮಾದಾನೆ, ಅದು ಹೇಳ್ದಂಗೆ ಕೇಳೋದು. ನಾ ₹1 ಬೇಕು ಅಂದರೆ ಕೈ ಚಾಚಿಗೆ ನಿಲ್ಲಬೇಕು ಎಲ್ಲರಿದ್ರ, ಅಷ್ಟಾದರೂ ಕೊಡಲ್ಲ. ಎಂತ ಮಾಡೋದು? ಹಂಗೆ ಇಟ್ಕೊಂಡು ಬದುಕೋದಕ್ಕಿಂತ ಹೋಗೋದೇ ಒಳ್ಳೇದಲ್ಲನ? ಹಂಗೆ ಅನಿಸಿದ್ರೆ ನೀವೊಂದು ಕೆಲಸ ಮಾಡಬೇಕಿತ್ತು. ಯಾರಿಗೂ ಕಾಣದೇ ಇದ್ದಲ್ಲಿ ಹೋಗಿ ಕುಡಿದು ಮಲಗಿಬಿಟ್ಟಿದ್ರೆ ಜೀವ ಹೋದ್ಮೇಲೆ ಗೊತ್ತಾತಿತ್ತು, ಹೆಂಗಾರು ಹುಡುಕ ತೆಗಿತಿದ್ರು. ಅಷ್ಟು ಸಾಯಲೇಬೇಕು, ಮರ್ಯಾದೆ ಇಲ್ಲ ನನಗೆ ಅಂದ್ಕೊಂಡವ ಕುಡ್ಕೊಂಡು ಎಷ್ಟಾದರೂ ಕಂಡರ್ ಹೆತ್ತ ಮಗ ಅವರು. ನಿನ್ನ ಹೆಂಡತಿ ಬಳಗ, ಅವ್ರಿಗೆ ಫೋನ್ ಮಾಡೋಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನಾನು ವಿಷ ಕುಡ್ದೀನಿ, ಬಂದು ಕರ್ಕೊಂಡೋಗಿ ನನ್ನ ಅಂತ. ಅವ ಆಗಿದ್ದಕ್ಕೆ ಬಂದು ಕರ್ಕೊಂಡೋದ, ನಾನಾಗಿದ್ರೆ ನೀ ಅಲ್ಲೇ ಇರು ಅಂತಿದ್ದೆ. ನಿಜವಾಗ್ಲೂ ಸಾಯಲೇಬೇಕು ಅಂತ ಕುಡ್ದವನೇ ಅಂತಕ್ಕೆ ಅವನಿಗೆ ಫೋನ್ ಯಾಕೆ ಮಾಡಿ ಹೇಳಿದೆ? ನೀನು ಒಬ್ಬ ಅವ್ರು ಮಾತಾಡ್ದಂಗೆ ಮಾತಾಡ್ತಿದ್ದೀಯ ಸಚಿನ. ನಂಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ, ಯಾಕಾರು ಬದುಕಿಣ್ಣೇನೋ ನಾನು, ಯಾಕಾರು ಬದುಕಿಸಿದ್ರೇನೋ. ಅವತ್ತೇ ಹೋಗ್ಬಿಟ್ಟಿದ್ರೆ ರಗಳೇ ಇರಲ್ಲ ಅತ್ಲಾಗಿ. ಸುಮ್ಮನೆ ಇರು ಸಾಕು. ಇಷ್ಟಾದರೂ ನಿಂಗೆ ನೀನು ಮಾಡಿದ ತಪ್ಪು ಅಂತ ಅನ್ಸೋದೇ ಇಲ್ಲ ಅಲ್ಲ? ಏನು ಜನ ಮಾರಯ್ಯ ನೀನು? ಏನು ಕಡಿಮೆ ಆಗಿತ್ತ ವಾಗೇಶಣ್ಣ? ನಿಂಗೆ ಏನು ಕಡಿಮೆ ಆಗಿತ್ತು ಹೇಳ? ಯಾವ್ದಾರು ಮನೆ ಜವಾಬ್ದಾರಿ ಇತ್ತಾ? ಹೆಂಡ್ತಿ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಕಾಯಿಲೆ ಕಸಾಲೆ ಬಂದ್ರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದೆಯೇನ ನಿಂಗೆ? ಅದು ಯಾವ್ದಾದ್ರು ತಲೆ ಬಿಸಿ ಅದೆಯಾ? ಇಲ್ಲ ಮನೆಗೆ ಸಾಮಾನು ತರಬೇಕು, ಈಗ ಕೆಲಸಕ್ಕೆಲ್ಲ ಜನ ಬರ್ತಾರೆ, ತರಕಾರಿ ಆಗ್ಬೇಕು, ಉಳಿದ ಸಾಮಾನು ದುಡ್ಡು ಸುಮಾರು ಬೇಕು, ಎಲ್ಲಿ ಹೋಗಿ ಹೊಂದ್ಸೋದು ಅದನ್ನು? ಆ ಥರ ಇಲ್ಲ ಏನಾರು ತಲೆ ಬಿಸಿ ಅದೆಯಾ? ಯಾವುದೂ ಇರಲ್ಲ ಮಾರಯ್ಯ, ಹೊಳೆಲ್ಲಿದ್ದ ಮೀನಿದ್ದಂಗಿದ್ದಲ್ಲ. ಇಲ್ಲ ಆಫೀಸಿಗೆ ಹೋಗಿ ಏನಾದ್ರು ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡಬೇಕು, ಒಂದು ಸ್ವಲ್ಪನೂ ಫ್ರೀ ಇರಲ್ಲ ಮೈಂಡಿಗೆ, ಆ ಥರ ಏನಾರು ಅದೆಯಾ? ಏನಿಲ್ಲ. ನಿನ್ನಷ್ಟು ಆರಾಮ್ ಜೀವನ ಎಲ್ಲರಿಗೂ ಸಿಕ್ಕಿಬಿಟ್ರೆ ಮತ್ತೆ ಯಾಕೆ ಇಷ್ಟೆಲ್ಲ ಇದು ಮಾಡ್ತಾರೆ ಹೇಳ? ಇದು ನಿನಗಾಗಲ್ಲ, ಕಷ್ಟ ಆಗ್ತದೆ ಅಂದ್ರೆ ಅದು ಯಾವ ಥರನಾ? ಎಲ್ಲ ಹೌದು, ನೀ ಹೇಳೋದೆಲ್ಲ ಹೌದು. ಮನೆ ಜವಾಬ್ದಾರಿ ಇಲ್ಲ, ಇದಿಲ್ಲ. ಸುಮ್ಮನೆ ಮನೆಯಲ್ಲಿ ಇಷ್ಟು ದೊಡ್ಡ ಗಂಡಸು ಮನೆ ಹಿರಿ ಮಗ ಗಿದ್ದವ ಇರಬೇಕು ಅಂದರೆ ಯಜಮಾನ್ಕಿ ನನ್ನ ಕೈಯಲ್ಲಿ ಇರಬೇಕು ಲೆಕ್ಕ. ಅಂದರೆ ನಾನೇ ಬೇರೆಯವ್ರ ಹತ್ರ ದುಡ್ಡಿಗೆ ಕೈ ಚಾಚೋದಾದರೆ ಎಷ್ಟು ಮನಸ್ಸಿಗೆ ಹಿಂಸೆ ಆಗ್ತದೆ ಹೇಳೋ? ಯಜಮಾನ್ಕಿ ನಿನ್ನ ಕೈಯಲ್ಲಿ ಇಲ್ಲದೆ ಇರೋಕ್ಕೆ ಯಾರು ಕಾರಣ ಹೇಳೋ? ನೀನೇ ಕಾರಣ, ನಿನ್ನ ನಡವಳಿಕೆನೇ ಕಾರಣ. ಅದಕ್ಕೆ ಯಾರಿಗೂ ನಂಬಿಕೆ ಬರಲ್ಲ. ಹೋಗಲಿ ಬಿಡು, ನಾ ಎಂತ ಮಾತಾಡಲ್ಲ. ಏನು ಹೇಳಿದ್ರು ನೀ ನನಗೆ ಬೈತೀಯಾ? ನಾನೊಬ್ಬ ಬೈಸ್ಕಿಣಕ್ಕೆ ಅಂತಲೇ ಹುಟ್ಟೀನಿ. ಹೇಳದು ಏನೇನು ಬೈಬೇಕೋ ಬೈದ್ಬಿಡು. ಮಾತಾಡೋಕ್ಕೆ ಏನೂ ಇಲ್ಲ ಅಲ್ಲಿ. ಏನು ಮಾತಾಡ್ತೀಯ ಹೇಳೋ? ನಂಗೆ ಒಂದು ಹೇಳೋ, ನಿಂಗೆ ದುಡ್ಡು ಎಂತಕ್ಕೆ ಬೇಕಿತ್ತು? ಎಂತಕ್ಕೆ ದುಡ್ಡು ಬೇಕು ಅಂತ? ಮನೆಯಲ್ಲಿ ಇನ್ನೂ ನೀನು 5-10 kg ಅಡಿಕೆ ತೊಗೊಂಡು ಹೋಗೋದನ್ನು ಬಿಡಲೇ ಇಲ್ಲ ಅಲ್ಲ?
ಈ ಸತಿಯಿಂದ ನಾನೊಂದು ತೀರ್ಮಾನ ಮಾಡ್ತೀನಿ. ಯಾಕಂದರೆ ನಾನಲ್ಲಷ್ಟು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಕಾಸಿಗೆ ಕಾಸು ಸೇರಿಸಿ ಮುಂದೆ ಬೇಕಾಗ್ತದೆ ಅಂತ ಸೇವಿಂಗ್ಸ್ ಅಂತ ಇಡೋದು. ನೀವಿಲ್ಲಿ ಇದ್ದಿದ್ದನ್ನೆಲ್ಲ ಆ ವರ್ಷನೇ ಹುಡಿ ಹಾರಿಸ್ಕೊಳ್ಳೋದು ಕೂತ್ಕೊಳೋದು. ಈ ಸತಿಯಿಂದ ಒಂದು ಪಾಲಿಗೆ ಪಾಲು ಅಡಿಕೆ ನನಗೆ ಬೇಕು. ಹೇಳಿಬಿಡ್ತೀನಿ ನೋಡು, ಅಪ್ಪನ ಹತ್ರ ಹೇಳ್ತೀನಿ ನಾನು. ಅರ್ಧ ಭಾಗದಲ್ಲಿ ನೀವು ಹೆಂಗೆ ಮನೆ ನಿಭಾಯಿಸ್ತೀರೋ ನಿಭಾಯಿಸಿ, ಅದು ನಿಮಗೆ ಬಿಟ್ಟಿದ್ದು. ಅರ್ಧ ಭಾಗ ಪಾಲು ಮಾತ್ರ ನಾನು ತಗೊಂಡು ಹೋಗವನೇ ಈ ಸತಿ. ಅಲ್ಲ, ನಿಂಗೆ ಎಷ್ಟು ಸತಿ ಹೇಳದ ಮಾರಯ್ಯ? ಎಲ್ಲ ಹೇಳಾರೆ ಅಪ್ಪ ಇದನ್ನು ಹೇಳಲ್ಲ. ದುಡ್ಡು ಕೊಟ್ಟಾರು ವಾಪಸ್ ಕೇಳ್ತಿದ್ರು ಅಂತೀನಿ. ಕೊಟ್ಟಾರೆಲ್ಲ ಸಾಧಾರಣ ಈ ಟೈಮಲ್ಲೇ ಕೇಳೋದು. ಅಡಿಕೆ ಕೊಯ್ಯೋ ಟೈಮಲ್ಲಿ ಮನೇಲಿ ಅಡಿಕೆ ಇರ್ತದೆ, ದುಡ್ಡು ಇರ್ತದೆ, ಕೊಡಿ ಅಂತ ಕೇಳ್ತಾರೆ. ಅವಾಗ ನಾ ಕೊಡ್ಬೇಕಾ ಬೇಡ? ಎಷ್ಟು ದಿವಸ ಅಂತ ತಲೆ ಮರೆಸ್ಕೊಂಡಿರೋದು ನಾನು? ಅಲ್ಲ, ಅದನ್ನಾರು ಹೇಳು. ಸಾಲ ಎಂತಕ್ಕೆ ಮಾಡಿದ್ದೆ ನೀನು? ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ದೆ? ಯಾವ ಕಾರಣಕ್ಕಾಗಿ ಅಂದರೆ ಏನು ಖರ್ಚೇನು ಸ್ವಲ್ಪ ಬಂದ ಈ ಸತಿ? ಅದ್ರ ಬಸ್ರಿ ಇರೋಷ್ಟೊತ್ತಿಗೆ ಅದನ್ನು ಆಸ್ಪತ್ರೆ ಮನೆಗೆ ಕರ್ಕೊಬರೋದಾಯ್ತು. ಈಗ ಬಾಲೆ ಬಂದ ಮೇಲೆ ಈಗ ಎಲ್ಲದನ್ನೂ ಅಪ್ಪನ ಹತ್ರ ಕೇಳ್ತಾ ಕೂರಕ್ಕಾಗ್ತದ? ನನ್ನ ಹತ್ರ ಇರೋದ್ರಲ್ಲೇ ಒಂಚೂರು ಹೊಂದಿಸಿ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಮತ್ತು ಉಳಿದಿದ್ದು ಯಾವಾಗಿಂದ ಏನು ಸ್ವಲ್ಪ ಖರ್ಚಿತ್ತ? ನಾ ಏನು ದುಡ್ಡು ತಿಂತೀನ ಮತ್ತೆ? ದುಡ್ಡು ತಿನ್ನಲ್ಲ, ದುಡ್ಡು ಕೊಟ್ಟು ಬೇರೆದನ್ನ ತಗೊಂಡು ಕುಡಿತೀಯಲ್ಲ, ಅದ್ರ ಸುದ್ದಿ ಮಾತಾಡೋದು ನಾನೀಗ. ಅದಕ್ಕೆ ಸಾಲ ಮಾಡಿದ್ದೆ ಅನ್ನೋ, ಬೇರೆ ನವ ಎಲ್ಲ ಎಂತ ಕೇಳ್ತೀಯ? ಬಾಲೆ ಕರ್ಕೊಂಡು ಹೋಗೋದಂತೆ, ಬಸ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂತೆ. ನೀ ಎಷ್ಟು ಕರ್ಕೊಂಡು ಹೋಗ್ತೀಯ ಬಿಡ್ತೀಯ ಅಂತ ನಂಗೆ ಗೊತ್ತಿಲ್ಲನ. ಮತ್ತೆ ಅದೇ ಸುಳ್ಳು ಎಂತ ಕೇಳ್ತೀಯ? ನೀ ಎಷ್ಟು ಹೇಳಿದ್ರೂ ಅಷ್ಟೇ, ನಂಬಲ್ಲ ಯಾರು. ಈ ವಯಸ್ಸಲ್ಲಿ ಅಪ್ಪ ಹೊರಗಡೆ ಅಲ್ಲಿ ಕಾದು ಕೂತಾರೆ. ನನಗೆ ಹೊಟ್ಟೆ ಉರಿತು ಒಂದ್ಸತಿ ನೋಡೋಕ್ಕೂ. ನಾವು ನೋಡ್ಕೋಬೇಕು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಏನು ತೊಂದರೆ ಏನು ಎತ್ತ ಅಂತ ಕೇಳಿ ವಿಚಾರಿಸಿ ನಾವು ನೋಡ್ಕೋಬೇಕು. ಇಲ್ಲಿ ನೋಡು ಹೆಂಗೆ ಉಲ್ಟಾ ಆಗ್ಯದೆ. ನಿನ್ನ ನೋಡ್ಕೊಳಕ್ಕೆ ಅವರದಾರೆ. ನಾನು ಹೇಳಿದ್ನಪ್ಪ, ಕೇಳಿ ನೋಡ್ಬೇಕಾರೆ ಅಪ್ಪನ ಹತ್ರ. ನಾ ಇರ್ತೀನಿ, ಏನು ತೊಂದರೆ ಇಲ್ಲ, ನೀವು ಹೋಗಿ ಇಬ್ರು ಅಂತ ಹೇಳಿದ್ದೆ. ಆದರೂ ಅವರೇ ಅದಾರೆ, ನಾನೆಂತ ಮಾಡಲಿ ಅದಕ್ಕೆ? ಅವ್ರು ಇರ್ತಾರೆ, ಯಾಕಂದ್ರೆ ಅವ್ರು ನೀನಲ್ಲಲ್ಲ. ಹಾಗಾಗಿ ನೀನಾಗಿದ್ರೆ ಬಿಟ್ಟು ಬಿಸಾಕ್ ಹೋತಿದ್ದೇನು. ಓ, ರಾಕೇಶ್ ಬಂದನ? ಬಾ, ನಮ್ಮ ಸಚಿನ್ ಬಂದಾನೆ. ಬೆಂಗಳೂರಲ್ಲಿ ಇದ್ನಲ್ಲ ಅವ ಬಂದಾನೆ. ಅಲ್ಲ, ಮತ್ತು ನೀವ್ಯಾಕೆ ಒಬ್ಬರೇ ಇಲ್ಲಿ ಕೂತೀರಾ? ಒಳಗೆ ಹೋಗತ್ತಾನೆ. ಸಚಿನ್ ಅಣ್ಣ, ಎಷ್ಟೊತ್ತಿಗೆ ಬಂದ್ರಿ? ಹಾಂ, ರಾಕೇಶ್ ಬನ್ನಿ. ನಾನು ಅದೇ ನೀವು ಎಲ್ಲಿ ಹೋಗಿದ್ರಿ ಅಂತಲೇ ಕೇಳ್ತಾ ಇದ್ದೆ. ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ಭಾಳ ಹೆಲ್ಪ್ ಮಾಡಿದ್ರಿ. ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾರ್ರ ನನಗೆ. ಆದರೂ ನೀವು ಮನೆ ಕಡೆ ಹೋಗ್ಬೋದಿತ್ತು, ಯಾಕೆ ಇಲ್ಲೇ ಇದ್ರಿ? ಅಪ್ಪ ಇರ್ತಿದ್ರು. ಇರಲಿ ಬಿಡಿ. ಅದರಲ್ಲೆಲ್ಲ ಏನು, ನಮ್ಮವರು ಅಂದಮೇಲೆ ಅಷ್ಟು ಮಾಡದೇ ಇದ್ದರೆ ಹೇಗೆ? ತೊಂದರೆ ಇಲ್ಲ. ಹೇಗೋ ವಾಗೇಶಣ್ಣ ಆರಾಮಾದರೆ ಸಾಕು. ನಾನು ಮನೆಗೆ ಹೋಗೋಕ್ಕೆ ಮಾವನು ತುಂಬ ಹೇಳಿದ್ರು. ನಾನೇ ಬೇಡ ಅಂದೆ. ಪಾಪ ಅವರೊಬ್ಬರನ್ನ ಏನು ಬಿಟ್ಟು ಹೋಗೋದು ಅಂತ. ಅದು ಅಲ್ಲದೆ ನಮ್ಮ ಮನೇಲಿ ಅಷ್ಟೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವೇನು ಇರೋದೇ ಇಬ್ಬರು. ಪೂರ್ವಿತ ಇಲ್ಲಿ ಅಮ್ಮನ ಮನೇಲಿದ್ದಾರೆ. ನಾವು ಹಂಗೆ ಮನೆ ಬಾಗಿಲು ಹಾಕಿ ತುಂಬ ಸತಿ ಹೋಗ್ತೀವಿ. ಆ್ಯಕ್ಚುಲಿ ನಾನು ಇಲ್ಲೊಂದು 2 ದಿನ ಇರಬೇಕು ಅಂತಲೇ ಬಂದವನು. ಹೀಗಾಯ್ತಲ್ಲ, ಇಲ್ಲಿಗೆ ಬಂದೆ ಅಷ್ಟೇ. ಏನು ತೊಂದರೆ ಇಲ್ಲ ಬಿಡಿ. ಜ್ಯೂಸ್ ಸಿಗಲ್ಲ ರಾಕೇಶ? ಇಲ್ಲ, ಅದು ಖಾಲಿ ಆಗಿತ್ತು ವಾಗೇಶಣ್ಣ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬನ್ನಿ ಅಂದರು. ಮತ್ತಿಲ್ಲಿ ಮಾವ ಒಬ್ಬರೇ ಕೂತಿದ್ರಲ್ಲ ಅಂತ ಬಂದೆ ನಾನು. ಆಮೇಲೆ ಹೋಗಿ ತಂದು ಕೊಡ್ತೀನಿ. ಎಂಥ ಜ್ಯೂಸು ಹೇಳಿ, ನಾನೇ ತರ್ತೀನಿ ಬಿಡಿ. ಎಂಥ ಜ್ಯೂಸು? ಅದು ಅಲ್ಲೊಂದು ಕಡೆ ಡೈರೆಕ್ಟ್ ಹಣ್ಣಿಂದೆ ಹಾಗೆ ಜ್ಯೂಸ್ ಮಾಡಿಕೊಡ್ತಾರಂತೆ. ಇಲ್ಲಿ ನಮ್ಮ ಪಕ್ಕದ ಬೆಡ್ಡಲ್ಲಿದ್ದರು ಒಬ್ಬರು ಹೇಳಿದ್ರು ಆವಾಗ. ಹೊಟ್ಟೆಲಿ ಒಂಥರ ಸಂಕಟ ಆದಂಗೆ ಆಗ್ತದಲ್ಲ, ಅದಕ್ಕೆ ಯಾವ್ದಾದ್ರು ಹಣ್ಣಿನ ಜ್ಯೂಸ್ ತಗೋಬಾ ಅಂತ ಹೇಳಿದ್ದೆ. ವಾಗೇಶಣ್ಣ, ನೀನು ಎಂಥ ಮಾರಯ್ಯ? ಯಾರೋ ಒಬ್ರು ಹೇಳ್ದಂಗೆಲ್ಲ ಕೇಳ್ತಾರೆ ಅಂತ ಹೇಳಿ ನಿಂಗೆ ಬೇಕನ್ಸಿದ್ದನ್ನೆಲ್ಲ ಮಾಡಿಸ್ಕೊಂಡೇ ಬಿಡೋದು ಅವ್ರ ಹತ್ರ. ತೊಂದರೆ ಇಲ್ಲ, ಅದೇ ಜ್ಯೂಸ್ ಆಗ್ಬೇಕನ್ನೋದೇನಿಲ್ಲ, ಯಾವುದಾದ್ರೂ ನಡೀತದೆ. ರಾಕೇಶ್, ನೀವು ಅಷ್ಟೇ. ಹಂಗೆ ಅವ್ನು ಕೇಳಿದ್ದನ್ನೆಲ್ಲ ತಂದು ಕೊಡೋಕೆ ಹೋಗ್ಬೇಡಿ. ಅಲ್ಲಿ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕಷ್ಟೆ.
ಇದು ಕೆಲವೊಬ್ಬರಿಗೆಲ್ಲ ಪಾಪ ಏನೋ ತೊಂದರೆ ಆಗಿ ಆ ಕಾಯಿಲೆ ಈ ಕಾಯಿಲೆ ಅಂತ ಬರ್ತದೆ. ಇದು ಹಾಗೇನಲ್ಲ, ಅವನಾಗ ಅವನೇ ಮಾಡ್ಕೊಂಡಿದ್ದು. ಸ್ವಲ್ಪ ಹಂಗೆ ಹೊಟ್ಟೆಲಿ ಸಂಕಟ ಆದರೆ ಆಗಲಿ ಬಿಡಿ, ಅವ್ನು ಮಾಡ್ಕೊಂಡಿದ್ದು ಕಷ್ಟಾರು ಅನುಭವಿಸ್ಬೇಕಲ್ಲ. ಅಲ್ಲ ನಾನು ಸಚಿನ್, ಇದನ್ನೇ ಹೇಳೋದು ವಾಗೀಶಣ್ಣ, ಇದನ್ನೇ ಹೇಳೋದು. ಸ್ವಲ್ಪ ನಿನ್ನನ್ನು ನೀನು ತಿದ್ಕ. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ನಿನ್ನ ಮನಸ್ಸಲ್ಲಿ ಬರಲಿ. ಪ್ರಪಂಚದಲ್ಲಿ ಇರೋರೆಲ್ಲ ನಿನ್ನ ನೋಡ್ಕೊಳಕ್ಕೆ ಇರೋದಲ್ಲ. ಅಷ್ಟು ಸೇವೆ ಮಾಡಿಸ್ಕೊತಿದ್ದೀಯಲ್ಲ ಅವ್ರ ಹತ್ರ, ನೀನು ವಾಪಸ್ ಏನು ಮಾಡ್ತೀಯ ಅವರಿಗೆ? ಯಾವತ್ತಾರು ಏನಾದರೂ ಉಪಕಾರ ಆಗ್ಯದ ನಿನ್ನಿಂದ ಅವರಿಗೆ? ಸ್ವಲ್ಪನೂ ಅಂಜಿಕೆ ಅನ್ನೋದೇ ಇಲ್ಲಲ್ಲ ಮಾರಯ್ಯ ನಿಂಗೆ. ಸ ಇರಲಿ ಬಿಡಿ ಸಚಿನಣ್ಣ, ಇರಲಿ ಬಿಡಿ.